ಎಸ್, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷರು ಎಸ್ ತಾವಡೆ ನೇರ ಸಂಪರ್ಕದಲ್ಲಿದ್ದಾರೆ. ತಾವಡೆ ಅವರೇ ನಮಸ್ಕಾರ. ತಾವಡೆ ಅವರೇ, ನನ್ನ ಧ್ವನಿ ಕೇಳ್ತಿದ್ಯಾ? ಹಲೋ, ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಎಸ್, ತಾವಡೆ ಅವರ ನೇರ ಪ್ರಶ್ನೆ ನಂದಿರೋದು, ನೀವು RSS ಅವರು ಪಥಸಂಚಲನ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ನೀವು ಪಥಸಂಚಲನಕ್ಕೆ ಹೊರಟಿದ್ದೀರಾ ಹೇಗೆ? ಸರ್ ಹಾಗೇನಿಲ್ಲ ಸರ್, ಅವರವರ ಪಥಸಂಚಲನೆ ಅವರು ಮಾಡ್ಬೋದು. ನಾವು ಹೇಳೋದು ಏನಂತಂದ್ರೆ, ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ ಮಾತಿಗೆ ಏನು ಇವರು ಚಾಲೆಂಜಲ್ಲಿ ನಾವು ಅಲ್ಲಿ ಮಾಡೇ ಮಾಡ್ತೀವಿ ಅನ್ನೋಂಥ ಒಂದು ಪ್ರಶ್ನೆ ಏನು ಬಂದಿದೆ, ಆ ಪ್ರಶ್ನೆದ ಮೂಲಕ ಯಾಕೆ ಅಷ್ಟೊಂದು ಆಕ್ರೋಶದಿಂದ ನಾನು ಅಲ್ಲಿ ಮಾಡೇ ಮಾಡ್ತೀವಿ ಅನ್ನೋದು ಮಾತನ್ನು ನಾನು ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಇದ್ರ ಜೊತೆಗೆ ಭಾರತ ದೇಶದ ಇತಿಹಾಸದಲ್ಲಿ RSS ಅವರು ಇಷ್ಟು ವರ್ಷದಿಂದ ಮಾಡ್ತಾ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ವರ್ಷ ಯಾವಾಗೂ ಸುರಕ್ಷಿತವಾಗಿ ನ್ಯಾಯಬದ್ಧವಾಗಿ ಮಾಡ್ತಾ ಬರ್ತಾ ಇದ್ರು. ಈಗ ಯಾಕೆ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧವಾಗೇನೆ ನಾವು ಮಾರ್ಚ್ ಪಾಸ್ಟ್ ಮಾಡಬೇಕು ಅನ್ನೋದು? ಈಗ ತಾವಡೆ ಅವರೇ ಅದನ್ನ ಮಾತಾಡೋಣ. ನನಗೆ ಒಂದು ಡೌಟ್ ಇರೋದು, ಈಗ RSS ಅವರು ವಿಜಯದಶಮಿಯ ಸಂದರ್ಭದಲ್ಲಿ ಪ್ರತಿ ವರ್ಷ ಅವ್ರದ್ದು ಪಥಸಂಚಲನ ಅಂತ ಮಾಡ್ತಾರೆ. ಭೀಮ್ ಆರ್ಮಿ ಅದೇ ದಿನವನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದೆ? ಈಗ ನವೆಂಬರ್ 2 ಆಗಬೇಕು ನಮಗೆ ಅಂತ ಏನು ಉದ್ದೇಶ ನಿಮಗೆ? ಅದೇ ಸಮಯ, ಅದೇ ದಿನ ಸರ್, ಇದು ಈಗ ಅವರು ವಿಜಯದಶಮಿಯ ಪಥಸಂಚಲನೆ ಮಾಡ್ತಾ ಇಲ್ಲ ಸರ್. ಇದನ್ನು 100 ವರ್ಷದ ಪಥಸಂಚಲನೆ ಮಾಡ್ತಾ ಇದ್ದಾರೆ. ಸರಿ, ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ ಅವರಿಗೆ. ನಿಮ್ದೇನ್ ರೀಸನ್, ನಿಮ್ದೇನ್ ಕಾರಣ ಪಥಸಂಚಲನಕ್ಕೆ? ಸರ್, ಈಗ ಚಾಲೆಂಜ್ ಆಗಿ ಬಂದಾಗೆ ಮತ್ತೆ ಅದು ಚಾಲೆಂಜ್ ಆಗೇ ಇರ್ಬೇಕಲ್ವಾ ಸರ್? ಯಾರಿಗೆ ಚಾಲೆಂಜ್ ಹಾಕ್ತಾ ಇದೀರಿ ನೀವು? ಈಗ ದೇಶದಲ್ಲಿ ಗಲಭೆಗಳನ್ನು ಆಗ್ತಕ್ಕಂಥ ಈ RSS ಸಂಸ್ಥೆ ಇಲ್ಲಿವರೆಗೂ ಗಾಂಧಿಯವರ 1948ರಲ್ಲಿ ಗೋಡ್ಸೆ ಅವರು RSSನ ಹೆಸರಿನ ಮೇಲೆ ಮಹಾತ್ಮ ಗಾಂಧೀಜಿ ಅವರನ್ನ ಕೊಲೆ ಮಾಡಿದ್ರು. ಅದು ನಾವು ಇತಿಹಾಸ ಸಮಯ ಸಾಲಲ್ಲ. ತಾವಡೆ ಅವರೇ ಇಲ್ಲಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಈಗ RSS ಅವರು ನಮ್ಮ ಪಥಸಂಚಲನಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಗೆ 100 ವರ್ಷ ಆಗಿದೆ, ನಾವು ರಾಜ್ಯದಾದ್ಯಂತ ಮಾಡ್ತಾ ಇದ್ದೀವಿ, ಚಿತ್ತಾಪುರದಲ್ಲೂ ಮಾಡ್ತೀವಿ ಅಂತ ಕೇಳ್ಕೊಂಡಿದ್ದಾರೆ. ನೀವು ಯಾಕೆ ಅದೇ ದಿನವನ್ನ ಕೇಳಿದ್ದೀರಿ? ಏನ್ ರೀಸನ್ನು? ಸರ್, ಅದೇ ದಿನ ಕೇಳೋದಕ್ಕೆ ನಾವು ಭೀಮ ಪಥಸಂಚಲನೆ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಕೂಡ ಹಮ್ಮಿಕೊಂಡಿದ್ದೀವಿ. ಅವರು ಆ್ಯಕ್ಚುಲಿ ಅವ್ರದ್ದು 19ನೇ ತಾರೀಕು ಪಥಸಂಚಲನೆ ಕಾರ್ಯಕ್ರಮ ನಮ್ಮದು ಕೂಡ ಇತ್ತು. ಅವರು ಅವತ್ತಿನ ದಿವಸನೇ ಅವ್ರು ಹಾಕೊಂಡಿದ್ರು. ಆವಾಗ ನಮ್ಮ ಪಥಸಂಚಲನೆ ಕಾರ್ಯಕ್ರಮ ರದ್ದು ಮಾಡಿದ್ರು. ರದ್ದು ಮಾಡಿದಾಗೆ ನಾವು ಕೂಡ 2ನೇ ತಾರೀಕು ಕೇಳ್ತಾ ಇದ್ದೀವಿ, ಅವರು ಕೂಡ 2ನೇ ತಾರೀಕು ಕೇಳ್ತಾ ಇದ್ದಾರೆ. ಅಂದ್ರೆ ನೀವೀಗ ಪ್ರಿಯಾಂಕ್ ಖರ್ಗೆ ಅವರ ಹಿತ ಕಾಯೋದಕ್ಕೋಸ್ಕರ ಈ ಪಥಸಂಚಲನ ವ್ಯಕ್ತಿಯ ಹಿತಕಾಯ ಸರ್, ದೇಶದ ಸಂವಿಧಾನವನ್ನು ಕಾಯುವ ಒಂದು ಕೆಲಸದಲ್ಲಿ ನಾವು ಪಥಸಂಚಲನೆ ಮಾಡ್ತಾ ಇದ್ದೀವಿ. ಸರ್, ಭೀಮಾ ಅವರ ರಾಜ್ಯಾಧ್ಯಕ್ಷರಿಗೆ ನಂದೊಂದು ಪ್ರಶ್ನೆ ಸರ್. ಅದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘದ ಶಿಬಿರಕ್ಕೆ ಬಂದಿದ್ರು. ಸಂಘದ ಶಿಬಿರಕ್ಕೆ ಬಂದು ಅಲ್ಲಿನ ವ್ಯವಸ್ಥೆಗಳನ್ನು ನೋಡಿ ಅವರಿಗೆ ಜಾತಿಯ ಬಗ್ಗೆ ಆಗ್ಬೋದು, ಅಸ್ಪೃಶ್ಯತೆಯ ಬಗ್ಗೆ ಆಗ್ಬೋದು ಒಂದು ಲವಲೇಶವೂ ಕಂಡಿಲ್ಲ. ಅವರು ಹರ್ಷ ವ್ಯಕ್ತಪಡಿಸಿದ್ರು. ಅದು ಸಂವಿಧಾನದ ರೀತಿ. ಇವತ್ತು ಯಾವ ಸಂಘದಲ್ಲಿ ಜಾತಿಯ ಬಗ್ಗೆ ಆಗ್ಬೋದು, ಅಸ್ಪೃಶ್ಯತೆಯ ಬಗ್ಗೆ ಆಗ್ಬೋದು ಯಾವ ಲವಲೇಶವೂ ಇಲ್ವೋ, ಅದು ಸಂವಿಧಾನ ಅದು ಮುಕ್ತವಾಗಿದೆಯೋ, ಅದು ನೀವು ಅದು ಹೋರಾಟ ಅಂದ್ಕೊಂಡಿರೋದು ಅದು ವಿರುದ್ಧವಾಗಲ್ವಾ ಸರ್? ಅಲ್ಲಿ ವಿರುದ್ಧವಾಗಲ್ವಾ? ನಮ್ಮದು ಒಂದು ಸಂಘದೆಯ ಸಾಮಾಜಿಕ ಸ್ವಾರಸ್ಯ ಕಾಪಾಡುವಂಥದ್ದು ಇದೆ. ಬೇಕಾದ್ರೆ ಯಾವ ಸಾಮಾಜಿಕ ಸ್ವಾರಸ್ಯವನ್ನು ಸಂಘ ಕದಡಿದೆ ಅಂತ ಹೇಳ್ತೀರಾ? ಹಿಂದೆ ಹೇಳಿದಂಥದ್ದು ಕೋರ್ಟ್ ನಿರ್ಬಂಧ ತೆರವುಗೊಳಿಸಿದಂಥದ್ದು ಅದು ನೆನಪಿರ್ಬೇಕಲ್ವಾ ತಮಗೆ? ಸಂಘ 3 ಬಾರಿ ನಿಷೇಧಿತ ಆದ್ರೂ ಕೂಡ ಮತ್ತೆ ಪುಟಿದದ್ದು ಬಂದಿದೆ. ಅದು ಕೋರ್ಟಿನ ಸಂವಿಧಾನದ ಆಶಯದಲ್ಲಿ. ನೀವು ಯಾವ ಆಶಯದಲ್ಲಿ ಮಾಡ್ತಾ ಇದ್ದೀರಾ? ಸಂವಿಧಾನದ ಸೃಷ್ಟಿಕರ್ತ ಅಂಬೇಡ್ಕರ್ ಅವರ ಆಶಯದ ವಿರುದ್ಧ ಮಾಡ್ತಾ ಇದ್ದೀರಾ ತಾವು. ಒಂದ್ ನಿಮಿಷ ತಾವಡೆ ಅವ್ರು ಕೇಳ್ತಾ ಇರೋದು ಇಷ್ಟೇ, ನಾವು ನಿಮ್ಮ ಪಥಸಂಚಲನಕ್ಕೆ ನಮ್ಮ ವಿರೋಧ ಇಲ್ಲ. ನೀವು ಸುಖ ಸುಮ್ಮನೆ ನಮ್ಮ ಪಥಸಂಚಲನಕ್ಕೆ ಯಾಕೆ ವಿರೋಧ ಮಾಡ್ತೀರಿ? ಏನು ಉದ್ದೇಶ ಅದು? ನೀವೊಬ್ಬ ವ್ಯಕ್ತಿಯ ಹಿತ ಕಾಯೋದಕ್ಕೋಸ್ಕರ ನಿಮ್ಮ ಸಂಘಟನೆಯನ್ನ ಮುಂದಿಟ್ಟಿದ್ದೀರಾ ಅಂತ ಕೇಳೋದವರು. ಸರ್, ಯಾವತ್ತೇ
ನಾನು ಒಂದು ಹೇಳ್ತಾ ಇದ್ದೀನಿ ಸರ್, ಭಾರತ ದೇಶದ ಸಂವಿಧಾನ ಅಡಿಯಲ್ಲಿ ಎಲ್ಲಾ ಸಂಘಗಳನ್ನು ರಿಜಿಸ್ಟ್ರೇಷನ್ ಆಗಿರಬೇಕು. ರಿಜಿಸ್ಟ್ರೇಷನ್ ಆದರೆ ಮಾತ್ರ ಸಂಘದ ಪಥಸಂಚಲನೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಅದನ್ನೇ ಇಲ್ಲದೆ ಇಷ್ಟು ವರ್ಷದವರೆಗೂ ನೀವು ಏನು ರಿಜಿಸ್ಟ್ರೇಷನ್ ಇಲ್ಲದೆ ಸಂಘದ ಪಥಸಂಚಲನೆ ನಾವು ಮಾಡ್ತೀವಿ, ದೇಶದ ಗಲಭೆಗಳನ್ನು ಮಾಡ್ತೀವಿ ಅಂದ್ರೆ ಹೇಗಾಗುತ್ತೆ ಸರ್? ಯಾವ ಗಲಭೆ ಸರ್? ತಪ್ಪಾಗುತ್ತೆ. ನಿಯಮ ಹಾಗೆ ನಾವೇ ಚಿತ್ತಾಪುರಕ್ಕೆ ಸೀಮಿತ ಅಲ್ವಲ್ಲ, ರಿಜಿಸ್ಟ್ರೇಷನ್ ಇದ್ರೆ ಆ ಕಾಪಿಯನ್ನ ಕೊಡಿ. ಅಲ್ಲ, ಈ ನಿಯಮ ಚಿತ್ತಾಪುರಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ನಿಯಮ ಅನ್ವಯ ಆಗ್ಬೇಕು ತಾನೆ. ಬೇರೆ ಕಡೆ ಆಗಿದೆ RSS ನ ಪಥಸಂಚಲನ. ಇಲ್ಲ, ಇಡೀ ಭಾರತ ನೋಡಿ, ಇಷ್ಟು ವರ್ಷದ ಕಾಲವರೆಗೂ ನಾವು ಬಹಳಷ್ಟು ಹಿಂದುಳಿದಿದ್ದೀವಿ. ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಿರ್ಲಿಲ್ಲ. ಯಾವಾಗ ಈಗ ಪೈಪೋಟಿ ಬರ್ತಾ ಇದೆ ಅಂದ್ಮೇಲೆ ಇದನ್ನು ನಾವು ಇದಕ್ಕೆ ಸುಧೀಂದ್ರ ಅವರು ಇಂಟರ್ವ್ಯೂ ಕೇಳ್ತಿದ್ದಾರೆ. ಪ್ರೊಸೀಡ್ ಸುಧೀಂದ್ರ ಅವರೇ. ಹೌದು, ಒಂದ್ ನಿಮಿಷ. ಎಸ್ ಸುಧೀಂದ್ರ ಅವರೇ. ನಾನು ನೀವು ಕೇಳಿದ್ದ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಒಂದು ವಿಷಯ ಹೇಳಿದ್ರಿ, ನೀವು ಇದನ್ನ ಚಿತ್ತಾಪುರಕ್ಕೆ ಮಾತ್ರ ಯಾಕೆ ಸೀಮಿತ ಮಾಡ್ತಾ ಇದ್ದಾರೆ, ರೂಲ್ ಆಗಿದ್ರೆ ಎಲ್ಲಾ ಕಡೆ ರೂಲ್ ಆಗಿರ್ಬೇಕಲ್ಲ ಅಂತ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇನ್ನೊಂದು ಏನು ಅಂದ್ರೆ, ಚಿತ್ತಾಪುರದಲ್ಲಿ ಸ್ಥಳೀಯ ಏನು ಜಿಲ್ಲಾಡಳಿತ ಇದ್ರ ಬಗ್ಗೆ ಇದನ್ನ ತಗೊಂಡಿರೋದು. ಬೇರೆ ಅಲ್ಲಿಗೆ ನಾವೇನು RSS ವಿರುದ್ಧ ದ್ವೇಷ ಮಾಡ್ತಾ ಇಲ್ಲ ಸರ್ಕಾರ. ಇವತ್ತು ಸರ್ಕಾರ RSS ಎಲ್ಲಾ ಕಡೆ ಬಿಟ್ಟಿದೆ ಅಂದ್ರೆ ಅದೇ ಒಂದು ಗುರುತು. ನಾವೇನು ಇದ್ರ ವಿರುದ್ಧವಾಗಿಲ್ಲ. ಆದ್ರೆ ಚಿತ್ತಾಪುರದಲ್ಲಿ ನಮಗೆ ಸ್ಥಳೀಯ ಜಿಲ್ಲಾಡಳಿತದಿಂದ ಅಲ್ಲಿಂದ ಗಲಭೆಯ ಅಥವಾ ಮತ್ತೊಂದರ ಒಂದು ಅವಕಾಶ ಇದೆ ಅಂತ ಬಂದಿರೋದ್ರಿಂದ ಚನ್ನಪಟ್ಟಣದ RSS ಕಾರ್ಯಕರ್ತರು ಒಳ್ಳೆಯವರು, ಚಿತ್ತಾಪುರದವರು ಒಳ್ಳೆಯವರು ಅಲ್ಲ ಅಂತ ಬೇರೆ ಕಡೆ ಕೊಟ್ಟಿದ್ದಾರೆ. ಇಲ್ಲಿದೆ ಅಂದ್ರೆ ನಿಜವಾಗ್ಲೇನು ಚನ್ನಪಟ್ಟಣದ RSS ಕಾರ್ಯಕರ್ತರು ಬಹಳ ಶಾಂತ ಸ್ವಭಾವದವರು, ಚಿತ್ತಾಪುರದಲ್ಲಿರೋರೆಲ್ಲ ಆ ರೀತಿ ಇಲ್ಲ ಅಂತ ಸುಧೀಂದ್ರ ಅವರು ಹೇಳ್ತಾ ಇರೋದು. ನನಗೆ ಅರ್ಥ ಆಗಿಲ್ಲ ಇದು ಲಾಜಿಕ್. ಕೂತ್ಕೊಂಡು ನಮ್ಮ ಸಂಘಕ್ಕೆ ಬಂದು ಎಲ್ಲ ಸಮಾನತೆ ಇದೆ ಅಂತ ಹೇಳ್ಬಿಟ್ರು ಅಂತ. ಯಾವ ಸಮಾನತೆ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.